ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. ಸರೋವರದ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಭಕ್ತಿಯಿಂದ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ. ಅಂಚೆಗಳುಡಗವು ಮಳೆಗಾಲದೊಳ್ ಕೋಗಿಲೆಗಳಿಂಚರವನುಳಿದಿರವು ಮಾಗಿಯೊಳ್ ಬೇಸಗೆಯೊಳುಂ ಚಿಗುರಿದೆಲೆವುಳ್ ಮೃಗಂಗಳ್ಗೆ ಬೀಯದು ಅಗಲದು ಚಕ್ರಮಿಥನ ಮಿರುಳು ಹೊಂಚದು ಪಗಲ್ಗೂಗೆ ಸಂಪಗೆಯಲು ಅರ್ಗಳಂ ಚೆಂಚರೀಕಂಗಳು ಅಡರದೆ ಮಾಣವು ಎಸೆವ ಕಮಲಂ ಚಂದ್ರನುದಯಕ್ಕೆ ಉತ್ಪಲಂ ಇನ ಕಿರಣಕ್ಕೆ ಬಾಡದು ಬನದಳು ಉಮೆಯಿರಲ್ಕೆ. ಹಂಸಗಳು ಮಳೆಗಾಲದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಪಾರ್ವತಿಯ ಆ ತಪಸ್ಸಿನ ಅರಣ್ಯದಲ್ಲಿ ಹಂಸಗಳು ಮಳೆಗಾಲದಲ್ಲಿ ಓಡಿ ಹೋಗಲಿಲ್ಲ. ಕೋಗಿಲೆಗಳು ಕೂಡ ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಅದೇ ರೀತಿ ಚಳಿಗಾಲದಲ್ಲಿ ಕೋಗಿಲೆಗಳು ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಬೇಸಿಗೆಯಲ್ಲೂ ಕೂಡ ಹುಲ್ಲುಗಳೆಲ್ಲ ಬೆಳೆದು ಬಿಟ್ಟು ಮೃಗಗಳಿಗೆಲ್ಲ ಆಹಾರವಾಯಿತು. ಚಕ್ರವಾಕ ಮಿಥುನ ರಾತ್ರಿ ಬೇರೆಯಾಗ್ಬಿಡತ್ತೆ. ಆದರೆ ಇಲ್ಲಿ ಚಕ್ರವಾಕ ಮಿಥುನ ರಾತ್ರಿಯಲ್ಲೂ ಬೇರೆಯಾಗಲಿಲ್ಲ. ಗೂಗೆಗಳು ಹಗಲು ಕಾಗೆಗಳ ಮೇಲೆ ಆಕ್ರಮಣ ಮಾಡಲಿಲ್ಲ. ದುಂಬಿಗಳು ಸಂಪಿಗೆ ಹೂವಿಗೆ ಹೋದರೂ ಕೂಡ ಅಲ್ಲಿ ಮಕರಂದವನ್ನ ಸವಿದವು. ಕಮಲ ಚಂದ್ರೋದಯ ಕಾಲದಲ್ಲಿ ಮುಚ್ಚಲಿಲ್ಲ. ಕನ್ನೈದಿಲೆ ಹೂವು ಸೂರ್ಯ ಕಿರಣಕ್ಕೆ ಬಾಡಲಿಲ್ಲ. ಅಂದ್ರೆ ಪ್ರಕೃತಿಯ ಎಲ್ಲ ವೈಪರೀತ್ಯವೂ ಕೂಡ ಅಲ್ಲಿ ಉಂಟಾಯಿತು. ಆ ಪಾರ್ವತಿಯ ತಪಸ್ಸಿನ ಜಾಗದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗಿದೆ. ಕಾಡಾನೆಗಳ್ ಕೇಸರಿಗಳ ಮರಿಗಳ್ಗೆ ಮೊಲೆಯೂಡುವು ಪುಲ್ಲೆಗಳ್ ಪೆರ್ಬುಲಿಗಳೊಳ್ ಸರಸವಾಡುವು ಪಾವು ಮುಂಗುಲಿಗಳೊಡಗೂಡುವು ಮೂಷಿಕಂ ಮೇಲೆ ಬಿದ್ದು ಕಾಡುವು ಮಾರ್ಜಾಲಮ ಮೊಲಂ ತೋಳನಂ ಬೇಡುವು ಮೇವುಗಳನ್ನು ಒಂದು ಬಳಿಯೊಳ್ಗೂಡು ಮಾಡುವವು ಪದ್ದು ಕಾಗೆಗಳು ಎಂತೋ ಸಾತ್ವಿಕವು ಅಪರ್ಣಯ ತಪೋವನದೊಳು ಅದೇ ರೀತಿಯಾಗಿ ಕವಿ ಹೇಳ್ತಾ ಇದ್ದಾನೆ, ಆನೆಗಳು ಮತ್ತೆ ಸಿಂಹಗಳು ಪರಸ್ಪರ ಆಟವಾಡ್ತಾ ಇದೆ. ಮತ್ತೆ ಜಿಂಕೆಗಳು ಹೆಬ್ಬುಲಿಗಳು ಕೂಡ ಚಿನ್ನಾಟವಾಡ್ತಾ ಇದೆ. ಹಾವು ಮುಂಗುಸಿ ಜೊತೆಯಲ್ಲೇ ಇರ್ತಾ ಇವೆ. ಇಲಿಗಳು ಬೆಕ್ಕುಗಳ ಮೇಲೆ ಹಾರಾಡ್ತಾ ಇವೆ. ಮೊಲಗಳು ತೋಳಗಳ ಹತ್ರ ಆಹಾರ ಕೊಡು ಅಂತ ಕೇಳ್ತಾ ಇದೆ. ಹದ್ದು ಕಾಗೆ ಒಂದೇ ಗೂಡಲ್ಲಿ ವಾಸ ಮಾಡ್ತಾ ಇದೆ. ಹೀಗೆ ಪರಸ್ಪರ ದ್ವೇಷ ಅನ್ನೋದೇ ಆ ಪಾರ್ವತಿಯ ತಪಸ್ಸಿನ ಅರಣ್ಯದಿಂದ ಹೊರಟು ಹೋಯಿತು. ಪರಿಚರ್ಯಮಂ ಮಾಡುವು ಕೋಡಗಂಗಳಿರ್ದು ಅರಗಿಳಿಗಳಾಡುವು ಕೂಡೆ ಸರಸೋಕ್ತಿಯಂ ಬರಿಗೈಗಳಂ ನೀಡಿ ಪಂಡಾ
ದಂತಿಗಳಂ ದಂತಿಗಳ್ ಕುಡುತಿರ್ಪುವು ಪಿರಿದು ಬಯಸಿದ ವಸ್ತುಗಳನ್ನು ಇತ್ತಲಿಪುದು ಕಲ್ಪತರುಗಳು ಎಡೆಯಾಟದ ಸರ್ಗಳಂ ಕಳೆದುಪುವು ಪರಿಮಳದಲರ್ಗಳ ಅಗಜಯ ತಪೋವನದೊಳು ಆವಾಸಮಾಗಿರ್ಪವರ್ಗೆ ಕಪಿಗಳು ಕೂಡ ಪರಿಚರ್ಯೆಯನ್ನ ಮಾಡ್ತಾ ಇದೆ. ಗಿಳಿಗಳು ಸರಸ ಸಲ್ಲಾಪವನ್ನ ಮಾಡ್ತಾ ಇದೆ. ಆನೆಗಳು ಸೊಂಡಲಿನಿಂದ ದೇವಿಗೆ ಹಣ್ಣು ಕಾಯಿಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದೆ. ಕಲ್ಪವೃಕ್ಷಗಳು ಏನು ಬೇಡಿದವೋ ಆ ವಸ್ತುಗಳನ್ನೆಲ್ಲ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಯಾರು ಓಡಾಡಿದ್ರು ಕೂಡ ಅವರ ಆಯಾಸವನ್ನೆಲ್ಲ ಪುಷ್ಪಗಳು ಪರಿಮಳಗಳಿಂದ ಕಳೀತಾ ಇದೆ. ಅಷ್ಟಯೋಗಿನಿಯರು ಅಣಿಮಾದಿಗಳ್ ವಿನುತ ಚೌಪಷ್ಟಿ ಕಲೆಗಳ್ ಸಪ್ತಮಾತೃಗಳ್ ಜಗದೊಳು ಉತ್ಕೃಷ್ಟ ನದಿಗಳ್ ದಿವಾರಾತ್ರಿಗಳ್ ತಿಥಿ ತಾರಕಾಪ್ಸರೋ ವಿಸರಂಗಳು ತುಷ್ಟಿದಯ ಪುಷ್ಟಿ ಧೃತಿ ಮತಿ ಶಾಂತಿ ದಾಂತಿ ಕೃತಿ ನಿಷ್ಠೆ ನುತಿಗಳ್ ಸಕಲ ವರಮಂತ್ರ ಶಕ್ತಿಗಳ್ ಸೃಷ್ಟಿಯ ಸಮಸ್ತಾಭಿಮಾನ ದೇವತೆಯರು ಇರ್ದರ್ ದೇವಿಯಂ ಸೇವಿಸಿ ಆ ಪಾರ್ವತಿಯ ತಪಸ್ಸಿನ ಸ್ಥಾನ ಅದ್ಭುತವಾದಂತಹ ಒಂದು ಸ್ಥಾನವಾಗಿದೆ. ಅಲ್ಲಿ ಅಷ್ಟಯೋಗಿನಿಯರು, ಅಷ್ಟಸಿದ್ಧಿಗಳು, ಎಲ್ಲ ನದಿಗಳು, ತಿಥಿ ವಾರ ನಕ್ಷತ್ರ ದೇವತೆಗಳು ಎಲ್ಲರೂ ಕೂಡ ವಾಸವಾಗಿದ್ದಾರೆ. ಪಾವನದೊಳೆಸಗಿದಳ್ ಪಾವನ ಚರಿತ್ರನ ಕೃಪಾವನಧಿಯ ವಿಶ್ವ ಸಂಭಾವನನ ಭಕ್ತ ಸಂಜೀವನನ ತ್ರಿಜಗಮಂ ಕಾವನ ಸುವಾಂಚಿತವನೀವನ ಹಿಮಾಂಶುಧರನ ದೇವನರನಾಗ ದೈತ್ಯಾವನತ ಪಾದರಾಜೀವನ ಭವಾಂಬೋಧಿ ನಾವನ ದುರಿತ ವಿಪಿನ ದಾವನ ಕಲಿತ ವಿಷಗ್ರೀವನ ಶಿವನ ಮಹಾದೇವನ ಭಜನೆಯನು ಅಗಜೇ. ಆ ಅರಣ್ಯದಲ್ಲಿ ದೇವಿ ವಿಶ್ವೇಶ್ವರನನ್ನ ಭಜಿಸಿದಳು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕೃಪೆಯ ಸಮುದ್ರ, ಪ್ರಪಂಚವನ್ನೇ ಸೃಷ್ಟಿ ಮಾಡಿದವನು, ಭಕ್ತರಿಗೆ ಸಂಜೀವನ, ಮೂರು ಲೋಕವನ್ನು ಕಾಯುವವನು, ಏನೇ ಆದ್ರೂ ಇಷ್ಟಾರ್ಥವನ್ನ ಕೊಡುವಂಥವನು. ದೇವತೆಗಳು, ನರರು, ನಾಗರು, ದೈತ್ಯರು ಎಲ್ಲರೂ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಂಸಾರ ಸಮುದ್ರಕ್ಕೆ ಅವನ ದೋಣಿ, ದುರಿತ ವಿಪನಕ್ಕೆ ಅವನು ದಾವಾಗ್ನಿ, ನೀಲಕಂಠನಾದಂತಹ ಶಿವನನ್ನ ಅವನು ಭಜಿಸ್ತಾ ಇದ್ದಾಳೆ. ನಿಜ ನಿರ್ಮಲಿತ ರೂಪನಂ ಪೂರ್ವಪೂರ್ವನಂ ಗಜದಾನವಧ್ವಂಸಿಯಂ ಕಾಲಕಾಲನಂ ರಜನೀಶ ಕೋಟೀರನಂ ಭಕ್ತ ಭಕ್ತನಂ ಬಹಳ ತೇಜೋಮಯನನು ಅಜಿನಾಂಬರನನು ಅಖಿಲ ದಿಕ್ಪಾಲ ಪಾಲನಂ ಭುಜಗಧರನಂ ಸಖೀಕೃತ ರಾಜರಾಜನಂ ಸುಜನ ರಕ್ಷಾಶೀಲನಂ ದೇವದೇವನಂ ಭಜಿಸಿದಳು
ಅಗಜೆ ಬನದೊಳು ಪ್ರತಿನಿತ್ಯವೂ ಕೂಡ ಆ ಪರಮೇಶ್ವರನಿಗೆ ಷೋಡಶೋಪಚಾರ ಪೂಜೆಯನ್ನು ಕೂಡ ಭಕ್ತಿಯಿಂದ ಆ ಪಾರ್ವತಿ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಅಗುರು ಚಂದನ ಸುಗಂಧಾಕ್ಷತೆಯ ಪರಿಮಳದ ಬಗೆ ಬಗೆಯ ಬಿರಿಮುಗಳ ಮಂಜರಿಯ ಗುಗ್ಗುಳದ ಹೊಗೆಯ ಧೂಪದ ಬಹಳವರ್ತಿಗಳ ಕರ್ಪೂರ ನೀರಾಜನದ ಕಂಪಿನ ಬಗುಮಿಗೆಯ ವಿವಿಧೋಪಹಾರದ ಸುವಾಸಿತದ ಮೊಗಮಾಸದ ಅಮಲ ತಾಂಬೂಲದ ಪರಿಕ್ರಮದ ಸೊಗಸಿನ ಕೃತೋಪಚಾರಗಳಿಂದ ಅರ್ಚಿಸಿದಳು ಅಭವನಂ ಕಾತ್ಯಾಯನಿ. ಆ ಪರಮೇಶ್ವರನನ್ನ ಕಾತ್ಯಾಯಿನಿ ದೇವಿ ಷೋಡಶೋಪಚಾರಗಳಿಂದ ಪೂಜಿಸಿದ್ದಾಳೆ. ಇವಳು ಕೂಡ ಮೋಕ್ಷದಾಯಿಕಿ ಜಗನ್ಮಾತೆ. ಇವಳು ಆ ಜಗನ್ಮಾತೆ ಪೂಜಿಸ್ತಾ ಇದ್ದಾಳೆ ಅಂದ್ರೆ ಇದು ಅದ್ಭುತ ಅಂತ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ. ಮೋಕ್ಷದಾಯಕಿ ಸಕಲ ಮಂತ್ರನಾಯಕಿ ಮಾಯೆ ಸಾಕ್ಷಾತ್ ಜಗನ್ಮಾತೆ ನಿಜ ಶಕ್ತಿ ತಾನೆಂಬದಾಕ್ಷಾಯಣಿಗೆ ತಪಮಿದೇಕೆಂದು ಪಂಕಜ ಭವಾದಿ ನಿರ್ಜರ ಮುಖ್ಯರು ಆಕ್ಷೇಪಿಸಲ್ಕೆ ವಿಪಿನದೊಳಿಂತು ಬಿಡದೆ ಬಾಳಾಕ್ಷಣಂ ಧ್ಯಾನಿಸುತ್ತೆ ಗಿರಿಜಯಿರುತ್ತಿರಲು ವರುವ ರಾಕ್ಷಸಂ ಕಾಂತಾರಮಂ ತಿರುಗುತೈ ತಂದು ಕಂಡನಾ ಪಾರ್ವತಿಯನು. ಮೋಕ್ಷವನ್ನೇ ಅನುಗ್ರಹ ಮಾಡುವವಳು, ಸಕಲ ಮಂತ್ರಕ್ಕೂ ನಾಯಕಿ, ಮಾಯಾರೂಪಿಣಿ, ಸಾಕ್ಷಾತ್ ಜಗನ್ಮಾತೆ, ಪರಮಾತ್ಮನ ಶಕ್ತಿ. ಅಂಥ ದಾಕ್ಷಾಯಿಣಿಗೆ ಏತಕ್ಕೆ ತಪಸ್ಸಬೇಕು ಅಂತ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಮನಸ್ಸಿನಲ್ಲಿ ದುಗುಡ. ಆದ್ರೆ ಆ ದೇವಿ ಆ ಪರಮಾತ್ಮನ ಧ್ಯಾನದಿಂದ ಸಂತೋಷ ಪಡುತ್ತಾ ಆರಾಧನೆ ಮಾಡ್ತಾ ಇದ್ದಾಳೆ. ಈ ರೀತಿ ಇದ್ದಾಗ ಒಬ್ಬ ರಾಕ್ಷಸ ಅಲ್ಲಿಲ್ಲಿ ತಿರುಗುತ್ತಾ ಆ ಪಾರ್ವತಿ ತಪಸ್ಸು ಮಾಡುವಂತಹ ಜಾಗಕ್ಕೆ ಬಂದಿದ್ದಾನೆ. ಆ ರಾಕ್ಷಸ ದೇವಿಯನ್ನ ಒಬ್ಬ ಸಾಮಾನ್ಯ ಸುಂದರ ಸ್ತ್ರೀ ಕಾಡಿನಲ್ಲಿ ಒಂಟಿಯಾಗಿ ಏನ್ ಮಾಡ್ತಾ ಇದ್ದಾಳೆ ಎನ್ನುವಂಥ ಹುಚ್ಚುತನದಿಂದ ಪಾರ್ವತಿ ಜೊತೆಯಲ್ಲಿ ಕೆಟ್ಟದಾಗಿ ಮಾತಾಡಿದಾಗ ದೇವಿ ಅವನನ್ನ ಒಂದು ಸಾರಿ ಕೋಪದಿಂದ ನೋಡಿದ ಕೂಡಲೇ ಭಸ್ಮವಾಗಿ ಬಿಟ್ಟ. ಐಮವತಿಯಂ ಕಾಣುತ್ತ ಅಭಿವಂದಿಸದೆ ಖಳಂಕೈ ಮಾಡುವಂಗ ಜನ ಪೂಗೋಲಗಾಯದಿಂ ಮೈ ಮರೆದು ಕಾತರಿಸಿ ಮುಂದುಗೆಟ್ಟೆ ಎದೆಯಾರಿ ಬೇಟದ ಕಟಕಿಗಳಿಂದೆ ಐ ಮೊಗನ ರಾಣಿಯಂ ನುಡಿಸಿದೊಡೆ ಭೂಪ ಕೇಳೈ ಮುಳಿದು ನೋಡಿದಳ್ ಭುವನ ಮಾತೆಯ ಕಥೆಯ ವೈಮನಸ್ಯದೊಳು ಉಳಿದರಾರು ಅಸುರನು ಉರಿದು ಪೋದಂ ಕೂಡೆ ಬೂದಿಯಾಗಿ ಬೆಂದು ಪೋದಂ ದಾನವಂ ಬಳಿಕ ದೇವಿ ಕತಿಯಿಂದ ನುಡಿದಳ್ ಶಾಪರೂಪದಿಂದ ಈ ವನಕ್ಕಿಂದು ಮೊದಲಾಗಿ ಪುರುಷ ಪ್ರಾಣಿಗಳ್ ಪೊಕ್ಕೊಡೆ ಆಗಲೇ ಸ್ತ್ರೀತ್ವವಕ್ಕೆ ಬಂದು
ಸಮನಿಸಲಿ ತನ್ನಾಜ್ಞೆ ತಪ್ಪದೆ ನಡೆಯಲೆಂದು ಸಕಲ ಸ್ಥಾವರಾಧಿ ದೇವತೆಯರೊಡನೆ ಒಂದು ಸಾರಿದಳು. ಅಲ್ಲಿ ಚಿರಕಾಲ ಮಿರ್ದು ಪೂರೈಸಿದಳ್ ಕಲ್ಪಿತವನು. ಹೀಗೆ ದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ದಾನವ ಅಲ್ಲೇ ಸುಟ್ಟು ಭಸ್ಮವಾಗ್ಬಿಟ್ಟ. ಆಮೇಲೆ ದೇವಿಗೆ ಅಷ್ಟೇ ಕೋಪ ಶಾಂತವಾಗಲಿಲ್ಲ. ಇನ್ಮೇಲೆ ಈ ಕಾನನಕ್ಕೆ ಪುರುಷರೇ ಬರೋದು ಬೇಡ. ಅಕಸ್ಮಾತ್ ಪುರುಷರು ಬಂದರು ಅಂದ್ರೆ ಅವರು ತತ್ಕ್ಷಣವೇ ಸ್ತ್ರೀತ್ವವನ್ನು ಹೊಂದಿಬಿಡಬೇಕು, ಹೆಂಗಸರಾಗ್ಬಿಡಬೇಕು ಅಂತ ಹೇಳ್ಬಿಟ್ಟು ದೇವಿ ಶಾಪ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ತನ್ನರ್ಚಿಸಿದ ವರ್ಗಭೀಷ್ಟಮಂ ಕುಡುವ ಸಂಪನ್ನೆ ವರಗೌರಿ ತಪದಿಂದೊಲಿಸಲು ಈಶಂ ಪ್ರಸನ್ನನಾದಂ. ಕೆಲವು ಕಾಲದಿಂ ಮೇಲೆ ವಿಜಯಂಗೈದಳು ಉತ್ಸವದಳು. ಉನ್ನತದ ಕೈಲಾಸಗಿರಿ ಶಿಖರಕ್ಕೆ ಒಂದು ಮೊದಲಿನ್ನು ಉಮಾವನಕ್ಕೆ ಪೊಕ್ಕಡೆ ಗಂಡು ಪೆಣ್ಣಗುದು. ಪನ್ನಗ ಮೃಗಾದಿ ಪಶು ಪಕ್ಷಿಗಳ್ ಮುಂತಾದ ಜಂತು ಜಾಲಂಗಳೆಲ್ಲ ರಾಜೇಂದ್ರ ಕೇಳು ಆಗಳವನಕ್ಕೆ ಪೊಕ್ಕು. ಅಲ್ಲಿ ರಾಜಿಸುವ ತಿಳಿಗೊಳದ ನೀರ್ಗುಡಿದು ಫಲುಗುಣನವಾಜಿ ಪೊರಮಟ್ಟು ಬಂದಾಗಳೇ ಅದು ಪೆಣ್ಗುದುರೆಯಾಗಿರ್ದುದು. ಏವೇಳ್ವೆನು ಸೋಜಿಗಮಿದೆಂದು ಸೈವರೆಗಾಗುತ್ತಿರ್ದುದು. ಎಲ್ಲ ಜನಂ ಪಾಂಡವಂ ಕಂಡು ಶಿವ ಶಿವ ಪೊಸತಲ ಜಗದೊಳು ಈ ಕಥನಮೆಂದು ವಿಸ್ಮಿತನಾಗಿ ಕೃಷ್ಣನಂ ಧ್ಯಾನಿಸಿದನು. ಎಣಿಕೆಗೊಳುತ್ತಿರ್ದನ ಪಾರ್ಥನು ಅಂದಿತ್ತ ಇಂದನ ಕೃತಯುಗದ ಮೊದಲ ಕಾಲದೊಳ್ ಸಕಲ ಧಾರಿಣಿಯ ತೀರ್ಥಂಗಳಂ ಬಳಸಿ ಬರುತ್ತ ಕೃತವ್ರಣಾಖ್ಯ ಭೂಸುರನೋರ್ವನು ಪ್ರಣುತ ಸಲಿದ ಸ್ನಾನಕ್ಕೆ ಒಂದು ಸರಕಿಳಿದು ವಾರುಣ ಮಂತ್ರಮಂ ವಾರಿಯೊಳ್ ಜಪಿಸುತ್ತಿರ್ದನು. ಆ ಕ್ಷಣದಳು ಅವನಂಗ್ರಿಯಂ ಬಂದು ಪಿಡಿದುದು ನೆಗಳ್ ಬಿಗಿದು ದಂತಗಳಿಂದೇ. ಹೀಗೆ ಆ ಗೌರಿಯ ಶಾಪದಿಂದ ಬರೀ ಮನುಷ್ಯರು ಅಂತಲ್ಲ, ಪನ್ನಗ, ಮೃಗ, ಪಶು, ಪಕ್ಷಿ ಯಾವುದೇ ಬರಲಿ ಬಂದದ್ದೆಲ್ಲ ಹೆಣ್ಣಾಗ್ಬಿಡತ್ತೆ ಅಂತ. ಹೀಗೆ ಆ ಕಾಡಿಗೆ ಕುದುರೆ ಪ್ರವೇಶ ಮಾಡ್ತು. ಅಲ್ಲಿ ಆ ಸರೋವರದ ನೀರನ್ನು ಕುಡಿತಲ್ಲ, ಕುಡಿದು ಕೂಡಲೇ ಅದು ಹೆಣ್ಣು ಕುದುರೆಯಾಗಿ ಮಾರ್ಪಾಡಾಗ್ಬಿಡ್ತು. ಇದು ಬಹಳ ಆಶ್ಚರ್ಯ ಅಂತ ಹೇಳಿಬಿಟ್ಟು ಅರ್ಜುನ ನೋಡ್ತಾ ಇದ್ದಾನೆ. ಅರ್ಜುನ ಪರಮಾತ್ಮ ಹೀಗಾಯ್ತಲ್ಲ ಅಂತ ಹೇಳಿ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಕಥೆ ನಡೆದದಪ್ಪ ಅಂತ ಹೇಳ್ಬಿಟ್ಟು ಜೈಮಿನಿಗಳು ಜನಮೇಜನಿಗೆ ತಿಳಿಸ್ತಾ ಇದ್ದಾರೆ. ತನ್ನ ಕಾಲ್ವಿಡಿದು ನಡು ನೀರ್ಗೆಳೆವ ಜಂತುವಿದು ಪನ್ನಗನೋ ಮೇಣಸುರಮಾಯೆಯೋ ಜಲದೊಳು ಉತ್ಪನ್ನ ಮತ್ಸ್ಯವೋ
ಮಹಾಗ್ರಾಗವೋ ಶಿವ ಶಿವ ದುಷ್ಟಭಾವಿತಮಾಯ್ತಲ ಇನ್ನಿದಕುಪಾಯಮೇನೆಂದು ಚಿಂತಿಸಿ ವಿಪ್ರನುನ್ನತ ತಪೋಬಲದೊಳಂಗ್ರಿಯಂ ಬಿದಿರಲ್ಕೆ ಭಿನ್ನಿಸದೆ ಬಿಗಿದಿರ್ದ ಬಲ್ಮೆಗಳ ದಂತಗಳು ಉಡಿದವು ಅದನೇನೆಂಬೆನು. ಹಿಂದೆ ಕೃತಯುಗದಲ್ಲಿ ಒಬ್ಬ ಕೃತವರ್ಣ ಅಂತ ಒಬ್ಬ ಬ್ರಾಹ್ಮಣೋತ್ತಮ, ಅವನು ತೀರ್ಥಯಾತ್ರೆಯನ್ನು ಮಾಡ್ತಾ ಅಲ್ಲಿ ಬಂದಾಗ ಒಂದು ಸರೋವರವನ್ನು ನೋಡ್ದ. ಆ ಸರೋವರದಲ್ಲಿ ಆ ವರ್ಣ ಮಂತ್ರವನ್ನು ಜಪ ಮಾಡ್ತಾ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಅವನ ಕಾಲನ್ನ ಒಂದು ಮೊಸಳೆ ಬಂದು ತನ್ನ ಹಲ್ಲುಗಳಿಂದ ಕಚ್ಚಿ ಹಿಡ್ಕೊಂಡ್ಬಿಡ್ತು. ಆ ಬ್ರಾಹ್ಮಣನಿಗೆ ಬಹಳ ಗಾಬರಿ ಆಗ್ಬಿಡ್ತು. ಮಡುವಿನಳು ಮಡವಿಡಿದ ನೆಗಳಂ ಬಲಾತ್ಕರಿಸಿ ಬಿಡಿಸಿಕೊಂಡೊಡೆ ಮುರಿದು ತಡಿಗಡರಿ ಕೋಪದಿಂ ನುಡಿದನು. ಉದಕಸ್ಥಮಾಗಿರ್ದ ದೇವತೆಗಳಿಗೆ ದುಷ್ಟಭಾವದ ಜಲಮಿದು ಕಡು ಭಯಂಕರದಿಂದೆನಗೆ ತೋರಿತು. ಅದರಿಂದ ಕೊಡವಿಗತಿ ಭೀತಿಯಂ ಮಾಡುವಂತೆ ಇಲ್ಲಿ ನೀರ್ ಕುಡಿದ ಜೀವಿಗಳಿನ್ನು ಹುಲಿಯಾಗಲಿ ಎಂದು ಮೊದಲೆಂದು ಮುನಿಶಾಪಿಸಿದನು. ಏನಪ್ಪ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಯೋಚನೆ ಮಾಡ್ತಾ ತಪೋಬಲದಿಂದ ಮೇಲಕ್ಕೆ ಬಂದ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಇನ್ನು ಮುಂದೆ ಈ ಒಂದು ನೀರನ್ನ ಯಾರೇ ಕುಡಿಲಿ, ಕುಡಿದ ಕೂಡಲೇ ಅದು ಹುಲಿಯಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟ. ಈ ಕುದುರೆಗೂ ಕೂಡ ಅಂಥ ಒಂದು ಸಂದರ್ಭ ಬಂದ್ಬಿಡ್ತು. ಎಂದಾದುದ ಆಕೃತವ್ರಣನ ಶಾಪಮೂ ಆ ಸರಸಿಗೆ ಒಂದು ಮೊದಲಾಗಿ ಭೀಕರಮೆನಿಸುತ್ತಿರ್ಪುದು. ಇಳೆಗೆ ಒಂದು ಜೀವಿಗಳು ಉದಕಮನೊಲ್ಲವು ಅದರೊಳು ಉಗ್ರವ್ಯಾಘ್ರಮಪ್ಪ ಭಯಕೆ. ಒಂದು ಪೆಣ್ ಕುದುರೆಯಾಗಿರ್ದ ವಿಜಯನವಾಜಿ ಬಂದು ಕೊಳನಂ ಪಕ್ಕು ನೀರ್ಗುಡಿದು ಪುಲಿಯಾಗಿ ಮುಂದುಗೆಡೆಸಿತು. ಮತ್ತೆ ಬಲುಗುಣಂ ಕಂಡು ವಿಸ್ಮಿತನಾಗಿ ಚಿಂತಿಸಿದನು. ಆ ನೃಪನ ಹಯಮೇಧವು ಇನ್ನೆಂತಹುದಾ ಮೂ ಜಗದಳು ಅಪಹಾಸ ಕೆಡೆಯಾದುದು ಆರ ಶಾಪದ ಫಲವೋ ವಿಪರೀತಮಿದು ಶಿವ ಶಿವ ಎನ್ನುತ್ತ ನಡು ನಡುಗಿ ಪಾರ್ಥನು ಅತಿ ಭೀತಿಯಿಂದೆ ಕಪಟದೊಳ್ಪಿಂತೆ ದುರ್ಯೋಧನಾದಿಗಳೆಸಗಿದ ಉಪಹತಿಗಳಂ ತೆಗೆಸಿ ತಲೆಗಾಯ್ದೆಲೈ ಕೃಷ್ಣ ಕೃಪೆ ಮಾಡಬೇಹುದೆನಗೆಂದು ಮುರವೈರಿಯಂ ನೆನೆದು ಚಿಂತಿಸಿತಿದ್ದನು. ಹೀಗೆ ಆ ಕೃತವರ್ಣನ ಶಾಪದಿಂದ ಅಲ್ಲಿಂದ ಮುಂದಕ್ಕೆ ಯಾವ ಜೀವಿಗಳು ಕೂಡ ಆ ಸರೋವರದ ನೀರನ್ನು ಕುಡಿಯೋದಕ್ಕೆ ಹೆದರ್ತಾ ಇತ್ತು. ಆದರೆ ಹೆಣ್ಣಾಗಿದ್ದಂತಹ ಆ ಕುದುರೆ ಆ ಸರೋವರಕ್ಕೆ ಬಂದು ಆ ನೀರನ್ನು ಕುಡಿಯೋಣ, ಅದು ತತ್ಕ್ಷಣವೇ ಹುಲಿಯಾಗಿಬಿಟ್ಟಿದೆ. ಅವಾಗ ಅರ್ಜುನನಿಗೆ ಬಹಳ ಚಿಂತೆಯಾಗ್ಬಿಡ್ತು. ಇನ್ನು ಧರ್ಮರಾಜನ ಅಶ್ವಮೇಧ ಹೇಗೆ ನಡೆಯುತ್ತೆ? 3 ಲೋಕದಲ್ಲೂ ಅಪಹಾಸ್ಯಕ್ಕೆ ಗುರಿಯಾಗ್ಬಿಟ್ವಲ್ಲಪ್ಪ, ಇದು ಯಾರು ಶಾಪದ ಫಲ? ಶಿವ ಅಂತ ಯೋಚನೆ ಮಾಡ್ತಾ ಹಿಂದೆ ದುರ್ಯೋಧನದಿಂದ ಆದಂತಹ ಎಲ್ಲ ಕಪಟ ಮೋಸಗಳನ್ನು ಕೂಡ ಶ್ರೀಕೃಷ್ಣನೇ ಪರಿಹಾರ ಮಾಡ್ದ. ಆದ್ದರಿಂದ ಕೃಷ್ಣ
ಈಗ ನೀನೇ ಇದನ್ನ ಪರಿಹಾರ ಮಾಡಬೇಕು ಅಂತೇಳಿ ಭಕ್ತಿಯಿಂದ ಕೃಷ್ಣ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಭಯ ನಿವಾರಣ ಸಕಲ ಸೃಷ್ಟಿ ಕಾರಣ ಜಗನ್ಮಯ ಜನಾರ್ದನ ದುಷ್ಟ ದೈತ್ಯಮರ್ದನ ನತಾಶ್ರಯ ಧರಾಧರ ಕಮಲ ಸಂಭವೋದರ ಘನಶ್ಯಾಮ ಯದುಕುಲಲಲಾಮ ಲಯವರ್ಜಿತ ಪುಣ್ಯನಾಮ ನಿರ್ಜಿತ ದುರಿತ ಚಯ ವಿರಾಜಿತ ಸರ್ವಲೋಕ ಪೂಜಿತ ಪದದ್ವಯ ಕೃಪಾಕರ ಕೃಷ್ಣ ಬಿಡಿಸೋ ಕೃಷ್ಣ ಬಿಡಿಸೋ ಭೀಕರವನು ಎಂದರ್ಜುನಂ ಘೋಷಿಸಿದನು. ಪುಷ್ಕರ ಗದಾ ಶಂಖ ಚಕ್ರ ಶೋಭಿತ ಕರಚತುಷ್ಕದಿಂ ಶ್ರೀವತ್ಸ ಕೌಸ್ತುಭಾಭರಣದಿಂ ನಿಷ್ಕಳಂಕೇಂದು ಮಂಡಲ ಸದೃಶವದನದಿಂ ನವಪೀತವಾಸದಿಂದೇ ಪುಷ್ಕಲ ಶ್ಯಾಮ ಕೋಮಲ ರಾಮಣೀಯಕ ವಪುಷ್ಕಾಂತಿಯಿಂದ ಸೆವ ನಿನ್ನ ರೂಪ ಎರ್ದೆಯೊಳಿರೇ ದುಷ್ಕಂಟಕದ ಭೀತಿಯ ಮಗದೇಕೆ ಎಲೆ ದೇವ ಸಲಗೆಂದನ ಪಾರ್ಥನು. ಹೀಗೆ ಕೃಷ್ಣನನ್ನ ನೀನು ಭಯ ನಿವಾರಣ ಭಯನಾಶನ ಅಂತ ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಭಯವನ್ನು ಉಂಟು ಮಾಡುವನು, ಭಯವನ್ನು ನಾಶ ಮಾಡುವನು ಕೃಷ್ಣನೇ ಆಗಿದ್ದಾನೆ ಅಂತ. ಕೃಷ್ಣ, ಈಗೊಂದು ಭಯ ನಿನ್ನ ಒಂದು ಸಂಕಲ್ಪದಿಂದಲೇ ಬಂದಿದೆ, ಈ ಭಯ ನಿವಾರಣೆಯನ್ನು ಕೂಡ ನೀನೇ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಆ ಪರಮಾತ್ಮನನ್ನ ಬಹಳ ಭಕ್ತಿ ಭಾವದಿಂದ ಧ್ಯಾನ ಮಾಡ್ತಾ, ಪರಮಾತ್ಮ ನಿನ್ನ ರೂಪ ಎರ್ದೆಯೊಳಿರೆ, ನಿನ್ನ ಪವಿತ್ರ ಮಂಗಳಮೂರ್ತಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಮಗೆ ದುಷ್ಕಂಟಕದ ಭೀತಿ ಹೇಗಾಗತ್ತಪ್ಪ. ಆದ್ದರಿಂದ ಇದು ಖಂಡಿತವಾಗಿಯೂ ಒಂದು ಸ್ವಪ್ನದಂತೆ ಆಭಾಸ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಈ ಕುದುರೆ ಹೆಣ್ಗುದುರೆಯಾಗೋದು ಅನ್ನೋದೇನು, ಹುಲಿಯಾಗೋದು ಅಂದ್ರೇನು, ಇದೇನೋ ಒಂದು ಮಾಯೆ ಇರಬೇಕು. ಪರಮಾತ್ಮ ಬೇಗ ನೀನೇ ಕಾಪಾಡಬೇಕು ಅಂತ ಹೇಳಿ ಬಹಳ ಭಕ್ತಿ ಭಾವದಿಂದ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.